ಎಲ್ಲರಿಗೂ ನಮಸ್ತೆ. ಬನ್ನಿ ಮೇ ತಿಂಗಳ ಸಂದೇಶ ಏನಿದೆ ನಮ್ಮ ಏಂಜಲ್ಸಿಂದ ನೋಡೋಣ. ಸೊ ಇಲ್ಲಿ ಏನಿದೆ ಅಂದರೆ, ನಮ್ಮ ಫಾಸ್ಟ್ ಡೇಸ್ ಆಗಿರ್ಬೋದು, ಫಾಸ್ಟ್ ಲೈಫಲ್ಲಿ ಆಗಿರ್ಬೋದು, ನಾವು ಸ್ವಲ್ಪ ತುಂಬ ನೋವು ಅನುಭವಿಸಿರ್ತೀವಿ, ಡಿಸಪಾಯಿಂಟ್ ಆಗಿರುತ್ತೆ, ಓಕೆನಾ. ಸೊ ಯಾವಾಗ ಇವನ್ನೆಲ್ಲ ನಾವು ಅನುಭವಿಸ್ಕೊತಾ ಇದ್ದೀವಿ, ಅದೇನೇ ಈ ಮಂತಲ್ಲೂ ಕೂಡ ಹಾಗೆ ರಿಪೀಟ್ ಆಗ್ತಾ ಬರುತ್ತೆ. ಓಕೆ, ಸೊ ಇವಿಷ್ಟೆಲ್ಲ ರಿಪೀಟ್ ಆಗಿ ನಾವು ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು. ಸೊ ನಮಗೇನು ಆಗ್ತಾ ಇಲ್ಲ, ನಮಗೆ ಯಾಕೆ ಈ ಥರ ಕಷ್ಟ ಆಗ್ತಿದೆ, ನನಗೆ ಯಾಕೆ ಯಾರು ಅರ್ಥ ಮಾಡ್ಕೊಳ್ತಿಲ್ಲ, ನನ್ನೊಳಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ, ನನ್ನನ್ನು ಯಾಕೆ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ, ಈ ಥರ ಎಷ್ಟು ನೋವುಗಳನ್ನು ನೀವು ಅನುಭವಿಸ್ತಾ ಇರ್ತೀರ. ಇದು ಒಂಥರ ನಿಮಗೆ ಅದು ಓವರ್ ಥಿಂಕಿಂಗ್, ಅದು ಯೋಚನೆ ತಲೆ ಕೊಟ್ಟು ಏನಾಗಿರುತ್ತೆ ನಿಮ್ಮ ಮೈಂಡ್ಗೆ, ಸೇಮ್ ಅದು ಮೇ ಮಂತಲ್ಲೂ ಕೂಡ ಹಾಗೆ ರಿಪೀಟ್ ಆಗ್ತಾ ಹೋಗುತ್ತೆ. ನೀವು ಅದನ್ನು ಬರೀ ನೋವು ಅನುಭವಿಸ್ತಾನೆ ಇರ್ತೀರ. ಓಕೆ, ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ನೋವು ಅನುಭವಿಸೋದಕ್ಕಿಂತ ಮೇನ್ ಏನು ಮಾಡ್ತೀರಾ, ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಓಕೆ, ನನಗೆ ಕಷ್ಟ ಬಂದಿದೆ, ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಏನಾದರೂ ಇದರಿಂದ ನಾನು ಏನು ಕಲಿಬೇಕಿದೆ ಅದನ್ನು ಕಲಿತೀನಿ, ಯೂನಿವರ್ಸ್ ಐ ಅಕ್ಸೆಪ್ಟ್ ದಿಸ್ ಅಂತ ನೀವು ಹೇಳಿ. ಸೊ ಯಾವಾಗ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಬರ್ತೀರಾ, ತುಂಬ ನಿಮಗೆ ಬೇಗ ರಿಲೀಸ್ ಆಗುತ್ತೆ. ಸೊ ನೀವು ಎಲ್ಲ ವಿಡಿಯೋದಲ್ಲೂ ಏನಕ್ಕೆ ಅಕ್ಸೆಪ್ಟ್ ಬೇಗ ಮಾಡ್ಕೊಳ್ಳಿ, ಅಕ್ಸೆಪ್ಟೆನ್ಸ್ ಬೇಕು ಅಂತೀನಿ ಅಂದರೆ, ಎಷ್ಟು ಬೇಗ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ಸೊ ನಾನು ಇದರಿಂದ ಏನು ಕಲಿಯೋದಿದೆ, ನನಗೆ ಯಾಕೆ ಈ ಕಷ್ಟ ಬಂದಿದೆ, ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಆ ಥರ ನೀವು ಮೈಂಡನ್ನು ಆ ಥರ ನಿಮ್ಮ ಮೈಂಡನ್ನು ನೀವು ಅಲ್ಲಿ ತಗೊಂಡೋದ್ರೆ, ಸೊ ಏನಾಗುತ್ತೆ, ಕಷ್ಟದಲ್ಲಿ ಏನೂ ಇಲ್ಲ ಅನಿಸುತ್ತೆ. ಅದೇ ಬಿಟ್ಟು ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ನಿಮಗೇನು ಗೊತ್ತು, ನಂಗೆ ಹಂಗಾಗ್ತಿದೆ, ನನಗೆ ಇಷ್ಟು ಅಮೌಂಟ್ ಬೇಕಿತ್ತು, ನಾನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊತಿಲ್ಲ, ಅವರು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಇವ್ರು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಹಿಂಗೆ ಎಷ್ಟೋ ಹಲವು ಸಮಸ್ಯೆಗಳನ್ನ ಅದನ್ನು ಅನ್ನೋ ಬದಲಾಗಿ ಈ ಥರ ನೀವು ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಇದು ಹಾಗೆ. ಏಕೆಂದರೆ ಇದನ್ನು ಕಾರ್ಡ್ಸ್ ಎಲ್ಲ ನೋಡಿದಾಗ ತುಂಬ ಮನಸ್ಸು ಭಾರ ಅನ್ನಿಸ್ತಿದೆ, ಹೆವಿನೆಸ್ ಸ್ಟಾರ್ಟ್ ಆಗ್ತಿದೆ. ಬಿಕಾಸ್ ಇಲ್ಲಿ ಎಮೋಷ್ನಲಿ, ಇಲ್ಲಿ ಇಷ್ಟು ಕಾರ್ಡ್ಸಲ್ಲಿನೂ ಏನಾಗ್ತಿದೆ, ಈ ಎಮೋಷ್ನಲ್ ಹೆವಿನೆಸ್ ಜಾಸ್ತಿ ಇದೆ. ಸೊ ಸೇಮ್ ಓವರ್ ಥಿಂಕಿಂಗ್ ಇರುತ್ತೆ, ಸೇಮ್ ರಿಪೀಟೆಡ್ ಪ್ಯಾಟ್ರನ್ಸ್ ಎಲ್ಲ ಇಲ್ಲಿ ನಿಮಗೆ ಜಾಸ್ತಿ ಆಗಿ ಏನಾಗ್ತಿದೆ, ಏನು ಮುಂದೆ ಏನು ಮಾಡೋಕ್ಕೆ ಆಗ್ತಿಲ್ಲ, ಸ್ಟ್ರಕ್ ಆದಂಗೆ ಆಗ್ತಿದ್ದೀರಾ. ಸೊ ಇದರಿಂದ ಹೊರಗಡೆ ಹೇಗೆ ಬರೋದು. ಈಗ ಇಲ್ಲಿ ನೋಡಿ, ರಿಲೇಷನ್ಶಿಪ್ ಕೂಡ ನಮ್ದು ಏನಾಗಿದೆ, ಈವನ್ ರಿಲೇಷನ್ಶಿಪ್ಪಲ್ಲಿ ಕೂಡ ನಮಗೆ ಹ್ಯಾಪಿನೆಸ್ ಇಲ್ಲ, ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಅದು ಕೂಡ ಆಗ್ತಿರಲ್ಲ. ಸೊ ಈ ಮಂತಲ್ಲಿ ಏನಾಗಿರುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ನಮ್ಮ ಪ್ಲ್ಯಾನ್ಸ್, ಐಡಿಯಾಸ್, ನೀವು ಏನೆಲ್ಲ ಇಟ್ಕೊಂಡಿರ್ತೀರ ಮೇ ಮಂತಲ್ಲಿ ಎಲ್ಲ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಬಿಕಾಸ್ ಈ ಮಂತಲ್ಲಿ ನಮಗೆ ಲರ್ನಿಂಗ್ ಫೇಸ್ ಇರುತ್ತೆ. ನಾವು ಎಷ್ಟು ಕಲಿತಾ ಹೋಗ್ತೀವಿ ಅಷ್ಟನ್ನು ಕಲಿಸ್ತಾನೆ ಇರುತ್ತೆ. ಸೊ ನಾವು ಕಲಿಯೋದು ತುಂಬ ಇದೆ ಈ ಮಂತಲ್ಲಿ. ಆದಷ್ಟು ನಿಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರಿ, ನಾವು ಏನೇನೆಲ್ಲ ನನಗೆ ಪ್ರಾಬ್ಲಮ್ಸ್ ಬಂದಿದೆ, ನಾನು ಅದನ್ನು ಕಲಿತೀನಿ, ನಾನು ಯೂನಿವರ್ಸಿಗೆ ಸರೆಂಡರ್ ಆಗಿದ್ದೀನಿ ಅಂತ ಹೇಳ್ತಾ ಬನ್ನಿ. ಸೊ ನಾವು ಯಾವಾಗ ಈಸಿಯಾಗಿ ಯೂನಿವರ್ಸ್ಗೆ ಸರೆಂಡರ್ ಆಗ್ತೀವಿ, ಪ್ರಾಬ್ಲಮ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ನಾವು ಫ್ರೀ ಆಗ್ತೀವಿ. ಇಲ್ಲ ಅಂದರೆ ಅದೇ ಗುಂಗು, ಅದೇ ನೋವಲ್ಲೇ ಇರಬೇಕಾಗುತ್ತೆ. ಓಕೆ, ಈ ಮಂತನ್ನು ನೀವು ಆದಷ್ಟು ಖುಷಿಯಾಗಿ, ಏನೇ ಬಂದ್ರೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಖುಷಿಯಾಗಿ ಅದನ್ನು ಮುಂದೆ ಹೋಗ್ರಿ, ಮುಂದೆ ಒಂದು ಹೆಜ್ಜೆ ಇಡ್ತಾ ಹೋಗ್ರಿ, ಎಲ್ಲನೂ ಯೂನಿವರ್ಸ್ಗೆ ಬಿಟ್ಕೊಡಿ. ಓಕೆನಾ. ಸೊ ಹಾಗೆ ನಮ್ಮ ಏಂಜಲ್ಸ್ ಸಹ ಅದನ್ನೇ ಹೇಳೋದು, ಯಾವಾಗಲೂ ನಮ್ಮ ಏಂಜಲ್ಸ್ ನಮ್ಮ ಜೊತೆನೇ ಇರ್ತಾರೆ. ಸೊ ನಂಗೊಂದು ಪ್ರಾಬ್ಲಮ್ ಬಂದಿದೆ, ಏನಕ್ಕೆ ಹಿಂಗೆ ಬಂದಿದೆ, ನಾನು ಏನು ಮಾಡ್ಬೋದು, ಏಂಜಲ್ಸ್ ಹೆಲ್ಪ್ ಮಾಡಿ ಅಂತ ನಾವು ಯಾವಾಗ ಏಂಜಲ್ಸನ್ನು ನಾವು ಸಪೋರ್ಟ್ ತಗೊಳ್ತಾ ಹೋಗ್ತೀವಿ, ಅವಾಗ ಅವರು ಆಟೋಮೆಟಿಕ್ ಒಂದು ಹೆಲ್ಪ್ ಕೇಳಿದರೆ 2 ಹೆಲ್ಪ್ ಮಾಡೋಷ್ಟು ಏಂಜಲ್ಸ್ ರೆಡಿ ಇರ್ತಾರೆ ನಮಗೆ. ಓಕೆನಾ. ಅನಲೈಸ್ ಮಾಡೋಣ, ಏನು ಪ್ರಾಬ್ಲಮ್ ಬಂದಿದೆ, ನಾವು ಇದಕ್ಕೆ ಹೇಗೆ ಸೊಲ್ಯೂಷನ್ ತೊಗೊಬೇಕು. ಸ್ವಲ್ಪ ಹೊತ್ತು ಕುತ್ಕೊಂಡು ನೀವು ಮೆಡಿಟೇಟ್ ಮಾಡಿ ಸ್ಟಾರ್ಟ್ ಮಾಡಿ, ನಿಮ್ಗೆ ಏನಾಗಿದೆ ಏನು ಅಂತ ಏಂಜಲ್ಸ್ನ ಹೆಲ್ಪನ್ನು ಕೇಳಿ, ಆಗುತ್ತೆ. ಓಕೆನಾ. ಸೊ ನೀವು ಒಬ್ಬರೇ ಪ್ರಾಬ್ಲಮ್ ಬಂದಿದೆ, ನಾವು ಒಬ್ಬಳೇ ಹೇಗೆ ಸಾಲ್ವ್ ಮಾಡಲಿ, ನಾವು ಒಬ್ಬನೇ ಹೇಗೆ ಸಾಲ್ವ್ ಮಾಡಲಿ ಅಂತ ಕೂರಬೇಡಿ. ಏಕೆಂದರೆ ಇದು ಏಂಜಲ್ಸ್ ಸಂದೇಶ ಆಗಿರೋದ್ರಿಂದ ಮೇ ಮಂತಲ್ಲಿ ನೀವು ಆದಷ್ಟು ನೀವು ಡಿವೈನ್ ಸಪೋರ್ಟ್ ತಗೊಳ್ಳಿ, ಡಿವೈನ್ ಸಪೋರ್ಟ್. ಸೊ ನೀವು ಏಂಜಲ್ಸ್ ಹೆಲ್ಪ್ ಎಷ್ಟು ತಗೋತೀರಾ, ನೀವು ಎಷ್ಟು ಡಿವೈನ್ ಕನೆಕ್ಟ್ ಆಗಿರ್ತೀರಾ, ಯೂನಿವರ್ಸ್ ಎಷ್ಟು ಕನೆಕ್ಟ್ ಆಗಿರ್ತೀರಾ, ಅಷ್ಟು ಬೇಗ ಈ ಮಂತ್ ಈಸಿಯಾಗಿ ಮುಗ್ದೇ ಹೋಗುತ್ತೆ.
ನೀವು ಒಂದು ಲೆಸನ್ ಕಲ್ತಿರ್ತೀರ, ನೆಕ್ಸ್ಟ್ ಮಂತಲ್ಲಿ ನಿಮಗೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಯಾವ್ದಾರ ಆಗಿರ್ಬೋದು, ರಿಲೇಷನ್ಶಿಪ್, ಹೆಲ್ತ್, ಎನಿಥಿಂಗ್. ಸೊ ಬಿ ರೆಡಿ. ಓಕೆ, ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸೇ ಗ್ರೇಟ್ಫುಲ್ ಟು ದ ಯೂನಿವರ್ಸ್ ಆಲ್ವೇಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಪ್ರಾಬ್ಲಮ್ಸ್, ಥ್ಯಾಂಕ್ ಯು, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಅಂತ ಈ ಥರ ಅಫರ್ಮ್ ಮಾಡ್ತಾ ಬನ್ನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.